ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇಂದಿನ ಸಂಚಿಕೆನಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಫಸ್ಟ್ ಸೀನ್ನಲ್ಲಿ ವಿವೇಕ್ ಕಾರ್ ಕಲಿಸಲಿಕ್ಕೆ ಅಂತ ಹೇಳ್ಬಿಟ್ಟು ಗ್ರೌಂಡ್ಗೆ ಕರ್ಕೊಂಡು ಬರ್ತಾನೆ ಗೌರಿನ. ಆಗ ಗೌರಿ ಹೇಳ್ತಾಳೆ, ವಿವೇಕ್ ಸರ್, ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಕಲಿತಿಲ್ಲ. ನಾನು ಗಾಡಿ ಕಲಿದಲೇ ಇದ್ದಿದ್ದರಿಂದ ಏನೆಲ್ಲಾ ತೊಂದರೆ ಆಯ್ತು ಅನ್ನೋದು ನನಗೆ ಗೊತ್ತಿದೆ. ರಾತ್ರಿ ಉಸಿರು ಕಟ್ಟದಾಗ ಕಾರ್ ಇದ್ರೂ ನನಗೆ ಡ್ರೈವಿಂಗ್ ಮಾಡಕ್ಕೆ ಬರದೆ. ನಾನು ಪಟ್ಟ ಒದ್ದಾಟ ಆ ನರಕ ಯಾರಿಗೂ ಬೇಡ. ಅದಕ್ಕೋಸ್ಕರ ಡ್ರೈವಿಂಗ್ ಕರೀತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ವಿವೇಕ್, ಸರಿ ಆಯ್ತು ನೋಡು. ಡ್ರೈವಿಂಗ್ ಇಸ್ ಆಲ್ ಅಬೌಟ್ ಮಸಲ್ ಮೆಮೊರಿ ಅಂಡ್ ಕೋಆರ್ಡಿನೇಷನ್. ಲೆಫ್ಟ್ ಲೆಗ್ನ ಯಾವಾಗ್ಲೂ ಕ್ಲಚ್ಗೆ ಮಾತ್ರ ಯೂಸ್ ಮಾಡಬೇಕು. ಅಂಡ್ ರೈಟ್ ಲೆಗ್ನ ಆಕ್ಸಿಲರೇಟರ್ ಮತ್ತು ಬ್ರೇಕ್ನ ಎರಡನ್ನೂ ಮ್ಯಾನೇಜ್ ಮಾಡಬೇಕು. ಈಗ ಕ್ಲಚ್ನ ಪ್ಯಾರಲಲ್ ಆಗಿ ಬಿಡ್ತಾ ಎಕ್ಸಲೇಟರ್ನ ನಿಧಾನವಾಗಿ ಅಪ್ಲೈ ಮಾಡು ವಾಟ್ ಇಟ್ ಅಂತ ಕೇಳ್ತಾನೆ. ಆಗ ಗೌರಿ ಆದ್ರೂ ಕೂಡ ಸುಮ್ಮನೆ ನೋಡ್ತಾನೆ ಇರ್ತಾಳೆ. ಅವನ್ನ ಯಾಕೆ ಹೀಗೆ ನೋಡ್ತಾ ಇದೀಯಾ ಅಂತ ಕೇಳಿದಾಗ, ಎಷ್ಟು ಚೆನ್ನಾಗಿ ಪಾಠ ಮಾಡ್ತೀರಾ, ಮುಂದೆ ರೂಮ್ನಲ್ಲಿ ಏನೆಲ್ಲ ಪಾಠ ಮಾಡ್ತೀರಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಸದ್ಯಕ್ಕೆ ಡ್ರೈವಿಂಗ್ ನ ಕಲಿ, ಬೇರೆ ಏನೇನೋ ಯೋಚನೆ ಬೇಡ, ಪರವಾಗಿಲ್ಲ ಬಿಡಿ. ಈಗೋ ಸರ್ ಮುಂದೆ ಇನ್ನೇನೇನೇನೋ ಕಲಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ ಬಿಡಿ ಅಂತ ಹೇಳಿದಾಗ, ವಿವೇಕ್ ಕ್ಲಚ್ ಗೇರ್ನ ಇಟ್ಕೊಂಡು ಬ್ರೇಕ್ ಹಾಕು, ಬ್ರೇಕ್ ಇಟ್ಕೋ ಅಂತ ಹೇಳ್ಬಿಟ್ಟು ಅವಳ ಕೈ ಮೇಲೆ ಕೈ ಇದು ಫಸ್ಟ್ ಗೇರ್, ಇದು ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಗೇರ್, ಅರ್ಥ ಆಯ್ತಾ ಅಂತ ಕೇಳಿದಾಗ, ಗೌರಿ ನೀವು ಮುಟ್ಟಿದ ಮೇಲೆ ಎಲ್ಲ ಅರ್ಥ ಆಯ್ತು ಬಿಡಿ ಅಂದಾಗ ಅಂತ ಹೇಳ್ಬಿಟ್ಟು ಕೈ ತಕ್ಕೊಳ್ತಾನೆ. ಈಗೋ ಸರ್ ಅಕ್ಕಪಕ್ಕ ಕೂತು ಡ್ರೈವಿಂಗ್ ಕಲಿಯೋದು ಕಷ್ಟ ಆಗ್ತಿದೆ, ನಿಮ್ಮ ಮಡಲಲ್ಲಿ ಕೂತು ಡ್ರೈವಿಂಗ್ ಕಲಿಲ್ಲ, ಪರ್ಫೆಕ್ಟ್ ಆಗಿ ಕಲ್ತು ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ವಿವೇಕು ಫಸ್ಟ್ ಕ್ಲಚ್ ಬ್ರೇಕ್ ಇಟ್ಕೊಂಡು ಕಾರ್ ಸ್ಟಾರ್ಟ್ ಮಾಡು, ಕ್ಲಚ್ ಬ್ರೇಕ್ ಮಾತ್ರ ಇಟ್ಕೊಂಡಿರ್ತಾಳೆ. ಆಗ ವಿವೇಕು, ಸ್ಟೇರಿಂಗ್ ಯಾರ ಇಟ್ಕೊಂಡ್ರೆ ಅಂತ ಹೇಳಿದಾಗ, ಅದು ನೀವು ಹೇಳೇ ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ಆಗ ಸರಿ ಇಟ್ಕೋ, ಈಗ ಗೇರ್ಗೆ ಹಾಕೋ ನಿಧಾನಕ್ಕೆ, ಕ್ಲಚ್ ಮತ್ತೆ ಬ್ರೇಕ್ನ ಬಿಡು, ಮುಂದೆ ನೋಡ್ಕೊಂಡು ಓಡಿಸು ಅಂತ ಹೇಳ್ತಾನೆ. ಆಗ ಗೌರಿ ಗ್ರೌಂಡ್ನಲ್ಲೇ ಕೂಡ ರೌಂಡ್ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಅಜ್ಜಿ ಟಿವಿ ನೋಡಕ್ಕೆ ಅಂತ ಕೂತ್ಕೊಂಡಿರ್ತಾರೆ. ಬಟ್ ಟಿವಿ ಆನ್ ಆಗ್ತಾ ಇರಲ್ಲ. ಏನು ಟಿವಿ ರಿಪೇರ್ ಇರಬೇಕು ಅನ್ಸುತ್ತಲ್ವಾ ಅಂತ ಕೇಳಿದಾಗ, ಸರಿತಾ ಹಾಗೇನಿಲ್ಲ ಅತ್ತೆ, ಶೆಲ್ ಖಾಲಿ ಆಗಿರ್ಬೇಕು ಅನ್ಸುತ್ತೆ, ಕೊಡಿ ನಾನು ಹಾಕೊಡ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಶೆಲ್ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಡ್ರಾನ ಚೆಕ್ ಮಾಡ್ತಾ ಇರ್ತಾಳೆ. ಯಾವ ಡ್ರಾ ಓಪನ್ ಮಾಡಿದ್ರೂ ಕೂಡ ಇನ್ಹೇಲರ್ ಕಾಣಿಸ್ತಾ ಇರುತ್ತೆ. ಆಗ ಸರಿತಾ, ಏನಿದು, ಎಲ್ಲಿ ನೋಡಿದ್ರೂ ಇನ್ಹೇಲರೇ ಸಿಗ್ತಿದೆಯಲ್ಲ ಅಂತ ಹೇಳಿದಾಗ, ಅಜ್ಜಿ ಇನ್ಹೇಲರ್ ಇಲ್ದಿದ್ದಕ್ಕೆ ತಾನೇ ಸಮಸ್ಯೆ ಆಗಿದ್ದು, ಅದಕ್ಕೆ ಗೌರಿ ಸಿಕ್ಸಿದಕ್ಕಿದ್ದ ಕಡೆ ಎಲ್ಲ ಒಂದೊಂದು ತರ ಸಿಟ್ಟು ಬಿಟ್ಟಿದ್ದಾಳೆ ಅಂತ ಹೇಳಿದಾಗ, ಆಶಾ ಅದಕ್ಕೆ ಗೌರಿ ವಿವೇಕ್ ಕೈ ಹಾಕಿದ ಕಡೆ ಎಲ್ಲ ಒಂದೊಂದು ಸಿಗಬೇಕು ಅಂತ ಹೇಳಿ ಈ ತರ ಪ್ಲಾನ್ ಮಾಡಿದ್ದಾಳೆ ಅಂದಾಗ, ತಾತ ನೋಡು, ಗಂಡನ ಅವಶ್ಯಕತೆ ಜೊತೆಗೆ ಬದುಕನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ, ಎಷ್ಟೊಂದು ಮುಂದಾಲೋಚನೆ ಅಂತ ಹೇಳಿದಾಗ, ಚಂಚಲ, ಓಹೋ, ಗಂಡನ ಮೇಲೆ ಅಷ್ಟೊಂದು ಕಾಳಜಿ ಇರೋಳು, ಅವತ್ತು ಹಾಸ್ಪಿಟಲ್ ಅಲ್ಲಿ ನಾಟಕ ಯಾಕೆ ಮಾಡಿದಳು, ದುಡ್ಡಿಲ್ಲ, ಫೋನ್ ಇಲ್ಲ ಅಂತ ನೀನೆ ಬಂದು ಕುಟುಂಬದ ಬಗ್ಗೆ ಯಾರಿಗೆ ಗೊತ್ತಿಲ್ಲ, ಯಾರಾದ್ರೂ ಹೇಳ್ತಾ ಇದ್ರು ತಾನೇ ಅಂದಾಗ, ಆಶಾ ಒಳ್ಳೆ ಮಾತಿನಲ್ಲೂ ಕೊಂಗು ತೆಗೆಯೋದು ನಿನ್ನ ಅಭ್ಯಾಸ ಅಂದಮೇಲೆ ನಾನೇನು ಮಾತಾಡಲ್ಲ, ಒಳ್ಳೆದನ್ನ ಮೆಚ್ಕೊಳ್ಳೋಕೆ ಒಳ್ಳೆ ಗುಣಗಳು ಇರಬೇಕಂತೆ ಯಾವಾಗ್ಲೂ ಅಂತಾಳೆ. ನೆಕ್ಸ್ಟ್ ಸರಿ ಆ ಹಿನ್ನೆಲರನ್ನೇ ನೋಡ್ಕೊಂಡು ನಿಂತಿದ್ದಾಗ ಅಜ್ಜಿ ಅಲ್ಲಿಗೆ ಬಂದ್ಬಿಟ್ಟು, ನಿನ್ನ ಮಗನ ಕಾಳಜಿನ ನಿನ್ನ ಸೊಸೆ ಚೆನ್ನಾಗಿ ನಿರ್ವಹಿಸ್ತಾಳೆ, ನೀನೇ ಅವಳನ್ನ ಒಪ್ಪಿಕೊಂತ ಇಲ್ಲ ಅಂತ ಹೇಳಿದಾಗ, ನಾನೇನು ಮಾಡ್ದೆ ಅತ್ತೆ ಅಂತ ಸರಿತಾ ಕೇಳ್ತಾಳೆ. ಆಗ ಆ ಬ್ಯಾಂಕ್ನವರು ಬಂದಾಗ ಅವಳ ಹತ್ರ ಫೋನ್ ಇಲ್ಲ ಅನ್ನೋದನ್ನ ಮುಚ್ಚಿಟ್ಟು ತನ್ನ ಗಂಡನ ನಂಬರ್ನೇ ಬರ್ಕೊಳ್ಳಿ ಅಂತ ಹೇಳಿದ್ಲು ಅಲ್ವಾ ಅಂತ ಅಜ್ಜಿ ಹೇಳಿದಾಗ, ಜೊತೆಗೆ ಆಶ್ ಕೂಡ, ಹೌದಕ್ಕ, ಅವಳು ಮದುವೆಯಾಗಿ ಬಂದ ಮೇಲೆ ಅವಳು ತವರ ಮನೆಯವರ ಜೊತೆ ಮಾತಾಡಬಾರದು ಅನ್ನೋ ಕಾರಣಕ್ಕೆ ಫೋನ್ನ ತೆಗೆದಿಟ್ಕೊಂಡೆ ಅಲ್ವಾ, ಆ ಮನೆಗೂ ಈ ಮನೆಗೂ ಸಂಬಂಧ ಇರಬಾರದು ಅಂತ ಅವಳ ಕಡೆಯಿಂದ ಫೋನ್ನ ಇಸ್ಕೊಂಡು ಇಟ್ಕೊಂಡೆ. ಆದರೆ ಅದೇ ಮನೆಯಿಂದ ಈ ಮನೆಗೆ ಇನ್ನೊಬ್ಬಳು ಸೊಸೆಯಾಗಿ ಬಂದಾಗ ಈಗ ಅವಳು ಮಾಡ್ತಾ ಇರೋದೇನು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅದೇ ಟೈಮಿಗೆ ತಾತ ಹೇಳ್ತಾರೆ, ವಿವೇಕ್ ಅವಾಗ ಎಷ್ಟೊಂದು ಕಷ್ಟ ಅನುಭವಿಸದ, ಆ ಟೈಮಿಗೆ ಅವಳ ಹತ್ರ ಫೋನ್ ಇದ್ದಿದ್ರೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರ್ಲಿಲ್ಲ ಅಲ್ವಾ. ಆಶ್ ಕೂಡ, ಹೌದಕ್ಕ, ಅರ್ಜೆಂಟ್ ಮತ್ತೆ ಅವಶ್ಯಕತೆಗೆ ತಾನೇ ಫೋನ್ ಇರೋದು ಅಂತ ಹೇಳಬೇಕಾದ್ರೆ ಗೌರಿ, ವಿವೇಕ್ ಮತ್ತೆ ಶ್ಯಾಮ್ ಬರ್ತಾರೆ. ತಾತ ಅದನ್ನ ನೋಡ್ಬಿಟ್ಟು, ಬನ್ನಿ ಒಳಗಡೆ, ಯಾಕೆ ಅಲ್ಲೇ ನಿಂತಿದ್ದೀರಿ, 3 ಜನನು ಒಟ್ಟಿಗೆ ಬರ್ತಾ ಇದ್ದೀರಲ್ಲ, ಎಲ್ಲಿ ಹೋಗಿದ್ರಿ ಅಂತ ಕೇಳಿದಾಗ 3 ಜನ ಕೂಡ ಒಂದೊಂದು ಆನ್ಸರ್ ಹೇಳ್ತಾರೆ. ಆಗ ತಾತ, ಇದೇನಿದು, 3 ಬೇರೆ ಬೇರೆ ಕಡೆ ಹೋಗಿ ಒಂದೇ ಸಲಿ ಬಂದ್ರ ಅಂತ ಕೇಳಿದಾಗ ವಿವೇಕ್, ಅದು ತಾತ ಏನಂದ್ರೆ ಅಂತ ಹೇಳೋ ಅಷ್ಟರೊಳಗಡೆ ಸರಿ ರೀತ ಗೌರಿ ಹತ್ರ ಬಂದು ಗೌರಿ ಕೈನ ಮುಂದೆ ಚಾಚಿಸಿ ಅವಳಿಗೆ ಮೊಬೈಲ್ ಕೊಡ್ತಾಳೆ. ಇದು ನಿನ್ನ ಫೋನ್ ಅಂತ ಹೇಳ್ತಾಳೆ. ಆಗ ಗೌರಿ, ಮನಸ್ಫೂರ್ತಿಯಾಗಿ ಕೊಡ್ತಾ ಇದ್ದೀರಾ ಅಥವಾ ಯಾರೋ ಹೇಳಿದ್ರು ಅಂತ ಬಲವಂತು ಕೊಡ್ತಾ ಇದ್ದೀರಾ ಅತ್ತೆ ಅಂತ ಹೇಳಿದಾಗ, ಸರಿತಾ, ನಿನ್ನ ಫೋನ್ ನಿನ್ನ ಹತ್ರ ಇರೋದು ಎಷ್ಟು ಅಗತ್ಯ ಅಂತ ನನಗೆ ಗೊತ್ತಾಯ್ತು, ಅದಕ್ಕೆ ಕೊಟ್ಟೆ ಅಂತ ಹೇಳಿದಾಗ ಎಲ್ಲರಿಗೂ ಖುಷಿಯಾಗುತ್ತೆ. ಟೈಮ್ಗೆ ವಿವೇಕ್ ಅಲ್ಲಿಂದ ಹೊರಟು ಹೋಗ್ತಾ ಇರ್ತಾನೆ. ಅಷ್ಟರೊಳಗಡೆ ಗೌರಿ ಫೋನ್ ಮಾಡ್ತಾಳೆ ತನ್ನ ಮೊಬೈಲ್ ಇಂದ. ಹಲೋ, ನಾನು ಮಾತಾಡ್ತಾ ಇರೋದು ಕೆಳಗಡೆ ನೋಡಿ ಅಂತ ಹೇಳಿದಾಗ ವಿವೇಕ್ ಕೆಳಗೆ ನೋಡ್ತಾನೆ. ಫೋನ್ ಸಿಕ್ಕಾಗ, ಮೊದಲನೇ ಫೋನ್ ನಿಮಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಮಾಡದೆ
ನಂಬರ್ ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸರಿತಾ ಕಡೆ ತಿರುಗಿ ಅತ್ತೆ ನಿಮ್ಮ ಮಗನ ನಂಬರ್ ಮಾತ್ರ ಬಾಯಿಪಾಠ ಇತ್ತು. ಅದಕ್ಕೆ ಅವರಿಗಷ್ಟೇ ಕಾಲ್ ಮಾಡದೆ ನಿಮಗೆ ಮಿಸ್ ಕಾಲ್ ಕೊಡ್ತೀನಿ. ಲವ್ ಯು ಅತ್ತೆ ಅಂತ ಹೇಳ್ತಾಳೆ. ಆಗ ಸರಿತಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಮೋನಿಕಾ ಡ್ಯಾಮ್ ಇಟ್ ನಾನೇನೋ ಅನ್ಕೊಂಡಿದ್ದೆ. ಆ ದರಿದ್ರ ಗೌರಿ ತುಂಬಾ ಆಟ ಆಡ್ತಿದ್ದಾಳೆ. ಅವಳ ಗಂಡನ್ನ ಒಂದೇ ಒಂದು ಸಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಂದ ತಕ್ಷಣ ಮನೆಯವರನ್ನೆಲ್ಲ ಕಂಟ್ರೋಲ್ಗೆ ತಗೊಂಡು ಬಿಟ್ಟಿದ್ದಾಳೆ. ಯಾರ್ ಬಾಯನಲ್ಲಿ ನೋಡಿದ್ರು ಗೌರಿ 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 ಏನು ಮ್ಯಾಜಿಕ್ ಮಾಡಿದಾಳೋ ಏನೋ ಅಂತ ಅನ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿರ್ತಾಳೆ. ಅಷ್ಟರೊಳಗಡೆ ಅನಿಕೇತ್ ಬಂದ್ಬಿಟ್ಟು ಸರ್ಪ್ರೈಸ್ ಅಂತ ಅವಳ ಮುಂದೆ ಒಂದು ಗಿಫ್ಟ್ ಹಿಡಿತಾನೆ. ಪಕ್ಕ ಲೇಟೆಸ್ಟ್ ಮಾಡೆಲ್ ನಿನಗೋಸ್ಕರ ಹೊಸ ಮೊಬೈಲ್ ತಂದಿದ್ದೀನಿ ಅಂತ ಕೇಳಿದಾಗ ಮೋನಿಕಾ ನಾನೇ ನಿನಗೆ ಮೊಬೈಲ್ ಕೇಳಿದ್ನ ಮತ್ತೆ ಯಾಕೆ ಅಂತ ಕೇಳಿದಾಗ ಅನಿಕೆ ಇದು ನೀನು ಕೇಳ್ತೀಯೇನೋ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಆಗಿ ತಂದ್ಬಿಟ್ಟೆ. ಆ ಗೌರಿಗೆ ಬ್ಯಾಂಕ್ ಅಕೌಂಟ್ ಓಪನ್ ಆಯ್ತು, ನೀನು ಬಂದು ಯುದ್ಧನೇ ಮಾಡಿದೆ. ಆದ್ರೆ ಮತ್ತೆ ಗೌರಿಗೆ ಫೋನ್ ಸಿಕ್ಕಿದೆ, ನೀನು ಬಂದು ನನಗೆ ಫೋನ್ ಇಲ್ಲ ಅಂತ ಬಿಟ್ಟು ಜಗಳ ಮಾಡ್ತೀಯ, ಅದಕ್ಕೆ ಸೇಪರ್ ಸೈಡ್ಗೆ ನಾನೇ ತಗೊಂಡು ಬಂದಿದ್ದೀನಿ, ಕೀಪ್ ಇಟ್ ಅಂತ ಹೇಳ್ಬಿಟ್ಟು ಅವಳ ಕೈಗೆ ಕೊಡ್ತಾನೆ. ಆಗ ಮೋನಿಕಾ ಶಿಟ್ ಅಪ್ ಅನಿಕೇತ್ ನಾನು ಕೇಳ್ತಿರೋದೇನು ನೀನು ಮಾಡ್ತಿರೋದೇನು ಅಂತ ಹೇಳಿದಾಗ ಅನಿಕೇತು ನಾನೇನ್ ಮಾಡದೆ ಅಂದಾಗ ಮೋನಿಕಾ ನನಗೆ ಈ ಮನೆಯಲ್ಲಿ ಬೇಕಾಗಿರೋದು ಗೌರವಾಧಿಕಾರ, ಪವರ್ದನ್ನ ಬಿಟ್ಟು ಈ ಬ್ಯಾಂಕ್ ಅಕೌಂಟ್ ಆಗಲಿ ಅಥವಾ ಫೋನ್ ಆಗಲಿ ಅಲ್ಲ. ಈ ಮನೆಯವರೆಲ್ಲ ಗೌರಿನ ತಲೆ ಮೇಲೆ ಓದ್ಕೊಂಡು ನಡೀತಾ ಇದ್ದಾರಲ್ಲ, ಆ ಸ್ಥಾನ ನನಗೆ ಬೇಕು ಅಂದಾಗ ಅನಿಕೇತ್ ಅಯ್ಯೋ ದಡ್ಡು ಶಿರೋಮಣಿ, ಆ ಒಂದು ಅಧಿಕಾರಕ್ಕೋಸ್ಕರನೇ ನಾನು ನಮ್ಮಮ್ಮ 25 ವರ್ಷದಿಂದ ಕಡ್ಡಿ ಮುರಿತಾನೆ ಇದ್ದೀವಿ, ನಮಗೆ ಒಂದು ಬಿಡುಗಾಸು ಸಿಕ್ಕಿಲ್ಲ. ಇನ್ನ ನೀನು ಆನ್ಲೈನ್ನಲ್ಲಿ ಬಿರಿಯಾನಿ ಆರ್ಡರ್ ಮಾಡಿದಂಗೆ ಕೇಳಿದ್ರೆ ಸಿಗುತ್ತಾ, ನಿನ್ನ ತಲೆಗೊಂದು ದೊಡ್ಡ ನಮಸ್ಕಾರ ಅಂತ ತನ್ನಲ್ಲಿ ತಾನೇ ಮಾತಾಡ್ಕೊಂತಾ ಇರ್ತಾನೆ. ಆಗ ಮೋನಿಕಾ ಅನಿಕೇತ್ ನೋ ಮೋರ್ ವೈಟಿಂಗ್, ಕಾದು ಪ್ರಯೋಜನ ಇಲ್ಲ. ಈ ಮನೆಯಲ್ಲಿ ಎಲ್ಲರೂ ಗೌರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆದ್ರೆ ನಾನು ಏನೇ ಮಾಡಿದ್ರೂ ನನಗೆಲ್ಲ ರಿವರ್ಸ್ ಆಗ್ತಿದೆ. ಇಷ್ಟಕ್ಕೆಲ್ಲ ಒಂದು ಸೊಲ್ಯೂಷನ್ ಬೇಕು, ನಾನು ನನ್ನ ಟ್ಯಾಲೆಂಟ್ನ ತೋರಿಸಬೇಕು. ಆಗ ಅನಿಕೆ ಇದು ಏನು ಟ್ಯಾಲೆಂಟ್, ನಿನಗಿರೋ ಟ್ಯಾಲೆಂಟ್ ಅಂದ್ರೆ ಕನ್ನಡಿ ಮುಂದೆ ನಿಂತು ಮೇಕಪ್ ಮಾಡ್ಕೊಳ್ಳೋದು, ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡ್ಕೊಂಡು ಚೆನ್ನಾಗಿ ತಿನ್ನೋದು, ಇದು ಬಿಟ್ರೆ ಬೇರೆ ಏನು ಟ್ಯಾಲೆಂಟ್ ಇದೆ ಮೋನಿಕಾ ನಿನಗೆ ಅಂತ ಹೇಳಿದಾಗ ಮೋನಿಕಾ ಅದೇ ನನ್ನ ಟ್ಯಾಲೆಂಟ್, ಈ ಟ್ಯಾಲೆಂಟ್ನ ಜಗತ್ತಿಗೆ ತೋರಿಸಿದ್ರೆ ಮನೆಯವರೆಲ್ಲ ಗೌರಿನ ಪಕ್ಕಕ್ಕಿಟ್ಟು ನನ್ನನ್ನ ಗೌರವಿಸ್ತಾರೆ, ಅದಕ್ಕೆ ನಿನ್ನ ಹೆಲ್ಪ್ ಬೇಕು ಅಂತ ಕೇಳಿದಾಗ ಅನಿಕೇತ್ ನನ್ನ ಹೆಲ್ಪ್ ನಾನೇನ್ ಮಾಡ್ಬೇಕು ಅಂದಾಗ ಮೋನಿಕಾ ಅದು ಮಾಡಲಿಂಗ್ ಫೀಲ್ಡ್ ಅಲ್ಲಿ ನಿನಗೆ ಡೈರೆಕ್ಟರ್ಸ್ ಎಲ್ಲ ಗೊತ್ತಿರ್ತಾರೆ ಅಲ್ವಾ, ಅವರ ಹತ್ರ ಹೇಳಿ ಹೇಗಾದ್ರೂ ಮಾಡಿ ಒಂದು ಚಾನ್ಸ್ ಕೊಡಿಸು ಅನಿಕೇತ್ ಅಂದಾಗ ಅನಿಕೇತ್ ಆರ್ ಯು ಮ್ಯಾಡ್ ಮೋನಿಕಾ, ನೀನು ಕನಸು ಕಾಣೋದ ಅಷ್ಟೇ, ರಿಯಲ್ ಲೈಫ್ ಅಲ್ಲಿ ಇದು ಯಾವುದು ವರ್ಕೌಟ್ ಆಗಲ್ಲ ಅಂದಾಗ ಮೋನಿಕಾ ಯಾಕಾಗಲ್ಲ ಅನಿಕೇತ್ ಐ ಹ್ಯಾವ್ ಗುಡ್ ಲುಕ್ ಅಂತ ಹೇಳಿದಾಗ ಹೌದು ಇರಬಹುದು, ಬಟ್ ಆದ್ರೆ ನೀನ ಇವಾಗ ಪ್ರೆಗ್ನೆಂಟ್, ನೀನು ಗರ್ಭಿಣಿ ಆಗಿದ್ಕೊಂಡು ಸಣ್ಣ ಸಣ್ಣ ಬಟ್ಟೆ ಹಾಕೊಂಡು ಮೈಗಂಟು ಬಟ್ಟೆ ಹಾಕೊಂಡು ಕ್ಯಾಮೆರಾ ಮುಂದೆ ಬರ್ತೀನಿ ಅಂದ್ರೆ ಈ ಮನೆಯವರು ಸುಮ್ನೆ ಬಿಡ್ತಾರ, ದೀನ ಬಂದು ಫ್ಯಾಮಿಲಿ ಮನೆ ತನ್ನದ ಗೌರವ ಏನಾಗಬೇಕು ಅಂತ ನನ್ನನ್ನು ಸುಲಿದು ಬಿಡ್ತಾರೆ. ಆಗ ಮುನಿಕಾ ಅಯ್ಯೋ ಮನೆಯವರಿಗೆ ಗೊತ್ತಾಗೋಕೆ ಮುಂಚೆ ನಾನು ಫೇಮಸ್ ಆಗಿರ್ತೀನಿ ಬಿಡು ಅಂದಾಗ ಅನಿಕೆ ಇದು ನಿನ್ನ ಹುಚ್ಚಾಟಕ್ಕೆ ನಾನು ಬೆಂಬಲ ಕೊಟ್ಟೆ ಅಂತ ಮನೆಯವರೆಲ್ಲ ನನಗೆ ಯಾಕ ಸುಗಿತಾರೆ, ಇದನ್ನ ಇಲ್ಲಿಗೆ ಮರೆತು ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಗೌರಿ ವಿವೇಕ್ಗೆ ಕಾಲ್ ಮಾಡ್ತಾಳೆ. ಹಲೋ ಯಾರು ಅಂತ ಕೇಳಿದಾಗ ಗೌರಿ ಓ ಇನ್ನ ನನ್ನ ನಂಬರ್ನ ನೀವು ಸೇವ್ ಮಾಡಿಲ್ವಾ, ಸರಿ ಮಾಡ್ತೀನಿ ಇರು ಅಂತ ಹೇಳ್ಬಿಟ್ಟು ತನ್ನ ಸರಗನ ಮೊಬೈಲ್ ಹತ್ರ ಇಟ್ಕೊಂಡು ಹಲೋ ಹೀರೋ ಅಂತ ಹೇಳ್ತಾಳೆ. ಆಗ ಯಾರಿದು ಅಂತ ಹೇಳ್ಬಿಟ್ಟು ವಿವೇಕ್ ಕೇಳಿದಾಗ ನೀವು, ನಿಮ್ಮನ್ನು ನಾನು ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ನೀವೇ ನನ್ನ ಕನಸಿನ ಹೀರೋ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ಆಟಿಟ್ಯೂಡ್, ಆ ಕಣ್ಣುಗಳು, ಅಬ್ಬಾ ಆಫೀಸ್ ಡ್ರೆಸ್ ಅಲ್ಲಿ ನೋಡ್ಲಿಕ್ಕೆ ನಿಮ್ಮನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರೆ ಗೊತ್ತಾ, ಐ ಆಮ್ ಫಿದಾ ಅಂತ ಹೇಳ್ತಾಳೆ. ಆಗ ವಿವೇಕ್ ವಾಟ್ ಹೆಣ್ಣಂಗುವಾಗಿ ಈತರ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ, ನನಗೆ ಮದುವೆಯಾಗಿದೆ. ಅದಾಗ ಗೌರಿ ಓ ಮದುವೆ ಬೇರೆ ಆಗಿದೆಯಾ, ನನಗೂ ಆಗಿದೆ, ಸೋ ವಾಟ್ ಇಬ್ಬರು ಸೇರಿ ಲವ್ ಮಾಡೋಣ ಬನ್ನಿ, ಆಮೇಲೆ ನೀವು ಲವ್ ಮಾಡೋದು ನಿಮ್ಮ ಹೆಂಡತಿಗೆ ಗೊತ್ತಾಗೋದು ಬೇಡ, ಹಾಗೆ ನಾನು ಲವ್ ಮಾಡೋದು ನನ್ನ ಗಂಡನಿಗೆ ಗೊತ್ತಾಗೋದು ಬೇಡ, ಇಬ್ಬರು ನಡುವೆ ಒಂದು ಸೀಕ್ರೆಟ್ ರೊಮಾನ್ಸ್ ಇರಲಿ, ಓಕೆನಾ, ಓಕೆ ಅಂದ್ರೆ ಈಗಲೇ ಒಂದು ದೊಡ್ಡ ಉಮ್ಮ ಕೊಡ್ತೀನಿ ಉಮ್ಮ ಅಂತ ಹೇಳ್ಬಿಟ್ಟು ಮುತ್ತು ಕೊಡಬೇಕಾದ್ರೆ ಅಲ್ಲಿಗೆ ಜ್ಞಾನೇಶ್ ಬರ್ತಾನೆ. ಇವಳು ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಅಕಟ ನಮ್ಮ ಗೌರಿ ಬಾಯಿನಲ್ಲಿ ಇಂಥ ಮಾತ ಅಪ್ಪ ನಾನೇನು ಕೇಳಿಸ್ಕೊಂಡಿಲ್ಲಪ್ಪ ವಿವೇಕ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡ ಹೋಗ್ತಾನೆ. ನೆಕ್ಸ್ಟ್ ವಿವೇಕ್ ಜಸ್ಟ್ ಶಿಟ್ ಅಪ್, ಇನ್ನೊಂದು ಮಾತಾಡಿದ್ರುನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನಾನು ಇವಾಗ ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿದಾಗ ಗೌರಿ ಓ ಹೌದಾ, ನೀವು ಕಾಲ್ ಕಟ್ ಮಾಡಿದ್ರೆ ನಾನು ಮಾಡ್ತಾನೆ ಇರ್ತೀನಿ, ನೀವು ಎಲ್ಲಿವರೆಗೂ ರಿಸೀವ್ ಮಾಡ್ತೀರೋ ಅಲ್ಲಿವರೆಗೂನು ನಾನು ಕಾಲ್ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾಳೆ. ಆಗ ವಿವೇಕು ಶಿಟ್ ಯುವರ್ ಮೌತ್ ನಾನ್ಸೆನ್ಸ್ ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡ್ತಾನೆ. ಅಲ್ಲಿಗೆ ಜ್ಞಾನೇಶ್ ಬಂದು ಯಾಕೋ ಏನಾಯ್ತು ಅಂತ ಕೇಳ ಅನಿಕೇತ್ ಅಂದಾಗ ಅನಿಕೇತ್ ಆರ್ ಯು ಮ್ಯಾಡ್ ಮೋನಿಕಾ, ನೀನು ಕನಸು ಕಾಣೋದ ಅಷ್ಟೇ, ರಿಯಲ್ ಲೈಫ್ ಅಲ್ಲಿ ಇದು ಯಾವುದು ವರ್ಕೌಟ್ ಆಗಲ್ಲ ಅಂದಾಗ ಮೋನಿಕಾ ಯಾಕಾಗಲ್ಲ ಅನಿಕೇತ್ ಐ ಹ್ಯಾವ್ ಗುಡ್ ಲುಕ್ ಅಂತ ಹೇಳಿದಾಗ ಹೌದು ಇರಬಹುದು, ಬಟ್ ಆದ್ರೆ ನೀನ ಇವಾಗ ಪ್ರೆಗ್ನೆಂಟ್, ನೀನು ಗರ್ಭಿಣಿ ಆಗಿದ್ಕೊಂಡು ಸಣ್ಣ ಸಣ್ಣ ಬಟ್ಟೆ
ಹಾಕೊಂಡು ಮೈಗಂಟು ಬಟ್ಟೆ ಹಾಕೊಂಡು ಕ್ಯಾಮೆರಾ ಮುಂದೆ ಬರ್ತೀನಿ ಅಂದ್ರೆ ಈ ಮನೆಯವರು ಸುಮ್ನೆ ಬಿಡ್ತಾರ? ದೀನ ಬಂದು ಫ್ಯಾಮಿಲಿ ಮನೆ ತನ್ನದ ಗೌರವ ಏನಾಗಬೇಕು ಅಂತ ನನ್ನನ್ನು ಸುಲಿದು ಬಿಡ್ತಾರೆ. ಆಗ ಮುನಿಕಾ ಅಯ್ಯೋ ಮನೆಯವರಿಗೆ ಗೊತ್ತಾಗೋಕೆ ಮುಂಚೆ ನಾನು ಫೇಮಸ್ ಆಗಿರ್ತೀನಿ ಬಿಡು ಅಂದಾಗ ಅನಿಕೆ ಇದು ನಿನ್ನ ಹುಚ್ಚಾಟಕ್ಕೆ ನಾನು ಬೆಂಬಲ ಕೊಟ್ಟೆ ಅಂತ ಮನೆಯವರೆಲ್ಲ ನನಗೆ ಯಾಕ ಸುಗಿತಾರೆ, ಇದನ್ನ ಇಲ್ಲಿಗೆ ಮರೆತು ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಗೌರಿ ವಿವೇಕ್ಗೆ ಕಾಲ್ ಮಾಡ್ತಾಳೆ. ಹಲೋ ಯಾರು ಅಂತ ಕೇಳಿದಾಗ ಗೌರಿ ಓ ಇನ್ನ ನನ್ನ ನಂಬರ್ನ ನೀವು ಸೇವ್ ಮಾಡಿಲ್ವಾ, ಸರಿ ಮಾಡ್ತೀನಿ ಇರು ಅಂತ ಹೇಳ್ಬಿಟ್ಟು ತನ್ನ ಸರಗನ ಮೊಬೈಲ್ ಹತ್ರ ಇಟ್ಕೊಂಡು ಹಲೋ ಹೀರೋ ಅಂತ ಹೇಳ್ತಾಳೆ. ಆಗ ಯಾರಿದು ಅಂತ ಹೇಳ್ಬಿಟ್ಟು ವಿವೇಕ್ ಕೇಳಿದಾಗ ನಿಮ್ಮನ್ನು ನಾನು ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ನೀವೇ ನನ್ನ ಕನಸಿನ ಹೀರೋ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ಆಟಿಟ್ಯೂಡ್, ಆ ಕಣ್ಣುಗಳು, ಅಬ್ಬಾ ಆಫೀಸ್ ಡ್ರೆಸ್ ಅಲ್ಲಿ ನೋಡ್ಲಿಕ್ಕೆ ನಿಮ್ಮನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರೆ ಗೊತ್ತಾ, ಐ ಆಮ್ ಫಿದಾ ಅಂತ ಹೇಳ್ತಾಳೆ. ಆಗ ವಿವೇಕ್ ವಾಟ್ ಹೆಣ್ಣಂಗುವಾಗಿ ಈತರ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ, ನನಗೆ ಮದುವೆಯಾಗಿದೆ. ಅದಾಗ ಗೌರಿ ಓ ಮದುವೆ ಬೇರೆ ಆಗಿದೆಯಾ, ನನಗೂ ಆಗಿದೆ, ಸೋ ವಾಟ್ ಇಬ್ಬರು ಸೇರಿ ಲವ್ ಮಾಡೋಣ ಬನ್ನಿ. ಆಮೇಲೆ ನೀವು ಲವ್ ಮಾಡೋದು ನಿಮ್ಮ ಹೆಂಡತಿಗೆ ಗೊತ್ತಾಗೋದು ಬೇಡ, ಹಾಗೆ ನಾನು ಲವ್ ಮಾಡೋದು ನನ್ನ ಗಂಡನಿಗೆ ಗೊತ್ತಾಗೋದು ಬೇಡ, ಇಬ್ಬರು ನಡುವೆ ಒಂದು ಸೀಕ್ರೆಟ್ ರೊಮಾನ್ಸ್ ಇರಲಿ, ಓಕೆನಾ? ಓಕೆ ಅಂದ್ರೆ ಈಗಲೇ ಒಂದು ದೊಡ್ಡ ಉಮ್ಮ ಕೊಡ್ತೀನಿ ಉಮ್ಮ ಅಂತ ಹೇಳ್ಬಿಟ್ಟು ಮುತ್ತು ಕೊಡಬೇಕಾದ್ರೆ ಅಲ್ಲಿಗೆ ಜ್ಞಾನೇಶ್ ಬರ್ತಾನೆ. ಇವಳು ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಅಕಟ ನಮ್ಮ ಗೌರಿ ಬಾಯಿನಲ್ಲಿ ಇಂಥ ಮಾತ ಅಪ್ಪ ನಾನೇನು ಕೇಳಿಸ್ಕೊಂಡಿಲ್ಲಪ್ಪ ವಿವೇಕ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡ ಹೋಗ್ತಾನೆ. ನೆಕ್ಸ್ಟ್ ವಿವೇಕ್ ಜಸ್ಟ್ ಶಿಟ್ ಅಪ್, ಇನ್ನೊಂದು ಮಾತಾಡಿದ್ರುನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನಾನು ಇವಾಗ ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿದಾಗ ಗೌರಿ ಓ ಹೌದಾ, ನೀವು ಕಾಲ್ ಕಟ್ ಮಾಡಿದ್ರೆ ನಾನು ಮಾಡ್ತಾನೆ ಇರ್ತೀನಿ, ನೀವು ಎಲ್ಲಿವರೆಗೂ ರಿಸೀವ್ ಮಾಡ್ತೀರೋ ಅಲ್ಲಿವರೆಗೂ ನಾನು ಕಾಲ್ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾಳೆ. ಆಗ ವಿವೇಕು ಶಿಟ್ ಯುವರ್ ಮೌತ್ ನಾನ್ಸೆನ್ಸ್ ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡ್ತಾನೆ. ಅಲ್ಲಿಗೆ ಜ್ಞಾನೇಶ್ ಬಂದು ಯಾಕೋ ಏನಾಯ್ತು ಅಂತ ಕೇಳ. ವಿವೇಕ್ ಯಾರೋ ಗೊತ್ತಿಲ್ಲ ಚಿಕ್ಕಕ್ಕಪ್ಪ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿ ಎದುರಿಸ್ತಾ ಇದ್ದಾಳೆ ಅಂತೆ, ಇವಳಿಗೆ ಮದುವೆ ಆಗಿದೆ, ನನಗೆ ಮದುವೆ ಆಗಿದೆ ಅಂದ್ರೂನು ಕೇಳ್ತಾನೆ ಇಲ್ಲ, ಇಬ್ಬರು ಸೇರಿ ಸೀಕ್ರೆಟ್ ಆಗಿ ಲವ್ ಮಾಡೋಣ ಅಂತ ಹೇಳ್ತಿದ್ದಾಳೆ, ಉಮ್ಮ ಬೇರೆ ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ ಅಂದಾಗ ಜ್ಞಾನೇಶು ನೆನಪಿಸಿಕೊಳ್ತಾನೆ, ಗೌರಿ ಮಾತಾಡ್ತಿದ್ದನ್ನ ಉಮ್ಮನ ಹೊಡೆದಲ್ಲ ಜಾಕ್ಪಾಟು, ಅದು ಬೇರೆ ಯಾರೂ ಅಲ್ಲ ಕಣೋ, ಅದು ನಿನ್ನ ಹೆಂಡತಿ ಗೌರಿನೇ, ನಾನು ಬರ್ತಾ ಇರಬೇಕಾದ್ರೆ ಅವಳು ಮಾತಾಡ್ತಿದ್ದದನ್ನ ಕೇಳಿಸ್ಕೊಂಡು ಬಂದಿದ್ದೀನಿ. ಅಪ್ಪ ನಿಮ್ಮಿಬ್ಬರ ಮಧ್ಯೆ ನಾನ್ ಏನು ಮಾಡ್ಲಿ, ಅವಳು ನಿನಗೆ ಉಮ್ಮ ಕೊಡ್ಲಿ, ನೀನು ಅವಳಿಗೆ ಉಮ್ಮ ಕೊಡ, ನಾನಂತೂ ಇದರ ಮಧ್ಯೆ ಬರಲ್ಲ ಅಂತ ಓಡ ಹೋಗ್ತಾರೆ. ಆಗ ವಿವೇಕ್ ಚಿಕ್ಕಪ್ಪ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತ ಆಗುತ್ತೆ. ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್